ಅಶ್ಲೀಲ ಪೆನ್ ಡ್ರೈವ್ ಸುಳಿಯಲ್ಲಿ ಪ್ರಜ್ವಲ್ ರೇವಣ್ಣ ತಗ್ಲಾಕೊಂಡಿರೋದು ಜೊತೆಗೆ ದೇಶದಿಂದ ಅಬ್ಸ್ಕಾಂಡ್ ಆಗಿರುವಂತಹ ವಿಚಾರದ ಬಗ್ಗೆ ನಾವು ನೋಡ್ತಾನೆ ಇದ್ದೀವಿ. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಪಬ್ಲಿಕ್ ಟಿವಿ ಬಳಿ ಇದೆ ಟಿಕೆಟ್ ಬುಕಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಬುಕ್ ಮಾಡಿರುವಂತಹ ಟಿಕೆಟ್ ಕ್ಯಾನ್ಸಲ್ ಇನ್ನೂ ಕೂಡ ಮಾಡಿಲ್ಲ. ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ ಮತ್ತು ಇದೇ ಟಿಕೆಟ್ ಒರಿಜಿನಲ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಖಚಿತತೆ ಇಲ್ಲ. ಆದ್ರೆ ಇಲ್ಲಿ ತನಕ ಇದು ಪ್ರಜ್ವಲ್ ರೇವಣ್ಣ ಅವರದ್ದೇ ಎನ್ನಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ಯಾಸೆಂಜರ್ ಡೀಟೇಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಸೀಟ್ ನಂಬರ್ ಏನು, ಆಮೇಲೆ ಯಾವ ಕ್ಲಾಸು, ಎಕನಾಮಿಕ್ ಕ್ಲಾಸಾ ಬಿಸ್ನೆಸ್ ಕ್ಲಾಸ್ ಅಂತ ನೋಡಿದಾಗ ಬಿಸ್ನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಇದೆ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇದ್ರ ಪ್ರಕಾರ ಮಧ್ಯರಾತ್ರಿ ತಲುಪಬಹುದು ಅವರು ಭಾರತವನ್ನ. ಮೇ 16ರ ಮಧ್ಯರಾತ್ರಿ ಬರ್ತಾರೆ ಅಂತ ಒಂದು ವಾರಗಳಿಂದ ಏನು ಸುದ್ದಿ ಓಡಾಡ್ತಾ ಇತ್ತು, ಅದು ಕನ್ಫರ್ಮ್ ಆದ್ರೂ ಆಗಬಹುದು ಅಂತ ನಿರೀಕ್ಷೆ ಇದೆ. ಇವತ್ತು ಮಧ್ಯಾಹ್ನ 12:05ಕ್ಕೆ ಲುಫ್ತಾನಾ ಏರ್ಲೈನ್ಸ್ ಮೂಲಕ ಪ್ರಯಾಣವನ್ನ ಭಾರತದ ಕಡೆಗೆ ಪ್ರಜ್ವಲ್ ರೇವಣ್ಣ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಕೂಡ ಇದೆ. ನಾವು ಯಾಕೆ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ ಅಂತ ಇದೀವಿ ಅಂದ್ರೆ ಅವರು ಬರೋ ತನಕ ಕೂಡ ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಬಿಕಾಸ್ ಇಡೀ ಇಶ್ಯೂವನ್ನ ಡೈವರ್ಟ್ ಮಾಡೋದಕ್ಕೂ ಬೇಕಾದ್ರೆ ಥೇಟ್ ಒರಿಜಿನಲ್ ರೀತಿನೇ ಟಿಕೆಟ್ ಅನ್ನ ಎಡಿಟ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಪ್ರಜ್ವಲ್ ವಾಪಸ್ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ದಿನಗಳಲ್ಲಿ SIT ಮುಂದೆ ಹಾಜರಾಗ್ತೀವಿ ಅಂತ ಹೇಳಿದ್ರು. ಬಟ್ 10ಕ್ಕೂ ಹೆಚ್ಚು ದಿನಗಳು ಕಳೆದು ಹೋಗಿದೆ, ಅವ್ರ ಪತ್ತೆ ಇಲ್ಲ. ಸೊ ಮೇ 16ಕ್ಕೆ ಬರ್ತಾರೆ ಅನ್ನೋ ವಿಚಾರದಲ್ಲಿ ಏನೇನ್ ಮಾಹಿತಿ ಇದೆ ಸದ್ಯಕ್ಕೆ ಈ ಕ್ಷಣಕ್ಕೆ? ಅವರ ಆಪ್ತ ವಲಯ ಏನನ್ನ ಖಚಿತಪಡಿಸ್ತಾ ಇದೆ? ಮಮತಾ, ಎಲೆಕ್ಷನ್ ಮುಗಿದ ಮಾರನೇ ದಿನ ಅಂದರೆ ಏಪ್ರಿಲ್ 27ನೇ ತಾರೀಕು ಪ್ರಜ್ವಲ್ ದೇಶವನ್ನು ತೊರೆದು ವಿದೇಶವನ್ನು ತಲುಪಿದ್ರು. ಅವತ್ತು ಇವರು ಇಲ್ಲಿಂದ ಹೊರಡುವ ಸಂದರ್ಭದಲ್ಲಿ ರಿಟರ್ನ್ ಟಿಕೆಟ್ ಸಹ ಹಾಕ್ಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೋಗಬೇಕಾದ್ರೆ ಫ್ಲೈಟ್ ಟಿಕೆಟನ್ನು ಹೇಗೆ ಬುಕ್ ಮಾಡ್ತಾರೋ ಹಾಗೆ ರಿಟರ್ನ್ ಟಿಕೆಟ್ ಸಹ ಬುಕ್ ಮಾಡ್ತಾರೆ. ಇದು ಅಂದರೆ 27ನೇ ತಾರೀಕು ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಅದು ಇವತ್ತಿಗೆ ಅಂದರೆ ಮೇ 15ಕ್ಕೆ, ಅಂದರೆ ಇವತ್ತು ಅವರು ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ಹೊರಟು ಬೆಂಗಳೂರನ್ನು ತಲುಪಬಹುದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು SIT ಸಹ ಆಕ್ಟಿವ್ ಆಗಿದೆ. ಇವತ್ತು ಬರಬಹುದು ಅನ್ನೋ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಳಿ SIT ಅಧಿಕಾರಿಗಳು ಸಹ ಕಾಯುವ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಮಧ್ಯಾಹ್ನ 12:05ಕ್ಕೆ ಜರ್ಮನಿಯ ಫ್ರಾಂಕ್ಫರ್ಟಿಂದ ಹೊರಡ್ತಕ್ಕಂಥ ಫ್ಲೈಟು ಇವತ್ತು ಮಧ್ಯರಾತ್ರಿ ಅಂದರೆ 12 ಗಂಟೆ 12:30ರ ಸುಮಾರಿಗೆ ಬೆಂಗಳೂರು ತಲುಪಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಆದರೆ ಪ್ರಜ್ವಲ್ ಬರ್ತಾರಾ ಅನ್ನೋದೇ ಡೌಟು. ಯಾಕಂತ ಹೇಳಿದ್ರೆ ಅವರ ಪರ ವಕೀಲರು ಇವರಿಗೆ ನೋಟಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ವಾರದ ಸಮಯಾವಕಾಶವನ್ನು ಕೊಡಿ, ನಮ್ಮ ಕಕ್ಷಿದಾರರು ವಿದೇಶದಲ್ಲಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು SITಗೆ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ವಾರ ಕಳೆದೋಗಿದೆ, 3-4 ಸಮನ್ಸ್ಗಳನ್ನು ಈಗಾಗಲೇ SIT ಇಶ್ಯೂ ಮಾಡಿದೆ. ಆದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿಲ್ಲ. ಆದರೆ ಅವರು ಇಲ್ಲಿಂದ ಹೊರಡುವ ಮೊದಲು ಫ್ಲೈಟ್ ಟಿಕೆಟ್ ರಿಟರ್ನ್ ಟಿಕೆಟ್ ಬುಕ್ಕನ್ನು ಏನು ಮಾಡಿದ್ರು ಅದು ಇವತ್ತಿಗೆ ಲಾಸ್ಟ್ ಆಗ್ತಿದೆ. ಇವತ್ತು ಬರ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಮಮತಾ. ರೈಟ್. ಹಾಗೆ ಹೋಲ್ಡಲ್ಲಿರಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ನಾವೀಗಷ್ಟೇ ಹೇಳ್ತಾ ಇದ್ವಿ ಅವ್ರು ಬರೋ ತನಕ ಕೂಡ ಅದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಆದರೆ ಸಾಧ್ಯತೆ ಅಂತೂ ಇದೆ. ಮೇ 16ನೇ ತಾರೀಕು ಅವರು ಭಾರತಕ್ಕೆ ಬರುವಂತಹ ಸಾಧ್ಯತೆ ಅಂತೂ ಇದೆ. ಇವತ್ತು ಮಧ್ಯರಾತ್ರಿಯ ಡೆವಲಪ್ಮೆಂಟ್ ಬಹಳ ನಿರೀಕ್ಷೆಗೆ ಕಾರಣ ಆಗ್ತಾ ಇದೆ. ಪ್ರಜ್ವಲ್ ವಿಚಾರದಲ್ಲಿ SIT ನಡೆ ಏನಾಗಿರುತ್ತೆ, ಏನೇನ್ ಆಪ್ಷನ್ಗಳನ್ನ ಸದ್ಯಕ್ಕೆ SIT ಅಧಿಕಾರಿಗಳು ನೋಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ಹುಡುಕಿ ತರುತ್ತಾ SIT ತಂಡ ಅನ್ನೋದು ಪ್ರಶ್ನೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಅವ್ರಿಗೆ ಜಾರಿ ಮಾಡಲಾಗಿತ್ತು. 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊಡಿಸಿ ಇಷ್ಟು ವರ್ಷದ ವ್ಯಕ್ತಿ ಈ ರೀತಿ ನಮಗೆ ತನಿಖೆಗೆ ಬೇಕಾಗಿದ್ದಾರೆ, ಇವರ ಲೊಕೇಶನ್ ಐಡೆಂಟಿಫೈ ಮಾಡೋದಕ್ಕೆ ಮಾಹಿತಿ ಕೊಡಿ ಅಂತೆಲ್ಲ ಕೇಳಿದ್ರು. ಅದು ನೋ ಯೂಸ್ ಅನ್ನೋ ರೀತಿ ಆಗಿದೆ. ಸೊ ಕೋರ್ಟ್ ವಾರೆಂಟ್ CBIಗೆ ಕಳುಹಿಸಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಬೇಕು ಅನ್ನೋ ಸಾಧ್ಯತೆಯನ್ನ ನೋಡ್ತಾ ಇದ್ದಾರೆ. ನೋಡಿ, ಈ ಇಂಟರ್ಪೋಲ್ ನೋಟಿಸ್ಗಳಲ್ಲಿ 7 ಟೈಪ್ಸ್ ಬರುತ್ತೆ. ಆರೆಂಜ್ ಕಾರ್ನರ್, ಬ್ಲೂ ಕಾರ್ನರ್, ರೆಡ್ ಕಾರ್ನರ್ ಅಂತ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಇವ್ರ ವಿರುದ್ಧ ಜಾರಿ ಆದ್ರೆ ಇವ್ರು ಯಾವುದೇ ಏರ್ಪೋರ್ಟ್ನಲ್ಲಿ ಕಂಡ್ರೂ ಕೂಡ ತಕ್ಷಣಕ್ಕೆ ಇವರನ್ನ ವಶಕ್ಕೆ ಪಡೆಯುವಂತಹ, ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ರೆಡ್ ಕಾರ್ನರ್ ನೋಟಿಸ್ ವಿಚಾರದಲ್ಲಿ ಬ್ಯೂರೋಕ್ರೇಸಿಗಳ ತೀರ್ಮಾನ ಏನು, ಯಾವಾಗ ಜಾರಿ ಆಗಬಹುದು, ಏನು ಸಾಧ್ಯತೆ ಇದೆ, ಮತ್ತು SIT ಮುಂದೆ ಇರುವಂತಹ ಆಪ್ಷನ್ಗಳು ಯಾವ್ದು?
ಮಮತಾ, ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅನ್ನೋ ಒಂದು ಅನುಮಾನದಲ್ಲಿ SIT ಇರೋದು. ಹೀಗಾಗಿ ನೋಟಿಸ್ ಕೊಟ್ಟರು, ಅವರು ವಿದೇಶದಲ್ಲಿ ಇರೋದ್ರಿಂದ ಬಂದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಮೊರೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ಬ್ಲೂ ಕಾರ್ನ ನೋಟಿಸನ್ನು ಹೊರಡಿಸಲಾಗಿದೆ. ಆದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತಿಲ್ಲ. ಹಲವಾರು ಬಾರಿ ರಾಜ್ಯದ ತನಿಖಾ ಸಂಸ್ಥೆಗಳು ಮತ್ತು ರಾಜ್ಯದ ರಾಜಕಾರಣಿಗಳು ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಿ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವ ಕೆಲಸವನ್ನು ಮಾಡಿದರು. ಆದರೆ ರೆಡ್ ಕಾರ್ನ ನೋಟಿಸನ್ನು ಹೊರಡಿಸೋದಕ್ಕೆ ಒಂದಷ್ಟು ನಿಯಮಾವಳಿಗಳಿದ್ದಾವೆ. ಮೊದಲಿಗೆ ಇವರು SIT ಅಧಿಕಾರಿಗಳು ಈವರೆಗಿನ ಕೋರ್ಟ್ನ ತನಿಖಾ ಬೆಳವಣಿಗೆಗಳೇನಿದೆ, ಈ ತನಿಖಾ ಬೆಳವಣಿಗೆಗಳನ್ನು ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಮುಖಾಂತರ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಪ್ರಜ್ವಲ್ ಇನ್ನೂ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಅದಾದ ಬಳಿಕ ಕೋರ್ಟ್ ಸಮನ್ಸನ್ನು ಇಶ್ಯೂ ಮಾಡುತ್ತೆ. ಸಮನ್ಸನ್ನು ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಪ್ರಜ್ವಲ್ ಇಲ್ಲಿಲ್ಲ, ವಿದೇಶದಲ್ಲಿ ಇದ್ದಾನೆ ಅನ್ನೋದನ್ನು ಕೋರ್ಟ್ನ ಗಮನಕ್ಕೆ ತರಬೇಕು. ಆ ಸಂದರ್ಭದಲ್ಲಿ ಇಶ್ಯೂ ಆದಂಥ ಆ ಸಮನ್ಸ್ನ ಹಿಡ್ಕೊಂಡು ಇವರು CBIಗೆ ಮನವಿಯನ್ನು ಮಾಡಿಕೊಳ್ಬೇಕು. ಹೀಗೆ ಕೋರ್ಟ್ನಿಂದ ಆತನಿಗೆ ಸಮನ್ಸ್ ಜಾರಿಯಾಗಿದೆ, ಹುಡುಕಿ ಕೊಡಿ ಅನ್ನೋ ನಿಟ್ಟಿನಲ್ಲಿ CBI ಇಂಟರ್ಪೋಲ್ ಮುಖಾಂತರ ಆಗ ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಲಾಗುತ್ತೆ. 196 ದೇಶಗಳಿಗೆ ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಆ ದೇಶದಲ್ಲಿ ಎಲ್ಲೇ ಆತ ಕಂಡು ಬಂದರೂ ಕೂಡ ಆ ದೇಶಗಳಲ್ಲಿ ಆತನನ್ನು ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಸಂಬಂಧಪಟ್ಟಂತಹ ದೇಶಕ್ಕೆ ವರ್ಗಾವಣೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಸದ್ಯ ಈಗ SIT ನಡೆ ಮುಂದೆ ಇದೇ ರೀತಿಯಾಗಿ ಇರೋದು ಅಂತ ಹೇಳಲಾಗ್ತಿದೆ. ಕಾರಣ ಇಷ್ಟೇ, ಆತ ಬರ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಹೀಗಾಗಿ ಈಗಾಗಲೇ ಆತನ ಮೇಲೆ 3ಕ್ಕೂ ಹೆಚ್ಚು ಅತ್ಯಾಚಾರ ಕೇಸ್ಗಳು ದಾಖಲಾಗಿದ್ದಾವೆ. ಸಾಕಷ್ಟು ಸಂತ್ರಸ್ತೆಯರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ಕೇಸಲ್ಲಿ ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಆತನನ್ನು ಹೇಗಾದರೂ ಮಾಡಿ ವಿದೇಶದಲ್ಲೇ ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಿ ಆತನನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ SIT ಇರೋದು. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.